ನನ್ನ ಕುಟುಂಬ ನನ್ನ ಹೆಂಡತಿ ಶೀಲಾ ಮಗಳ ಆರೋಪಕ್ಕೆ ಸೈನಿಕ ಸಖತ್ ತಿರುಗೇಟು. ನನ್ನ ಕುಟುಂಬ ನನ್ನ ಹೆಂಡತಿ ಶೀಲಾ ತಾರೆಗಳ ತಪ್ಪಲಿನಲ್ಲಿ ಚಂದಿರನ ಬೆಳಕು ನೀ. ಸಮಾಜದಲ್ಲಿ ಕೆಟ್ಟವನಾಗಿ ಬಿಂಬಿಸಲು ಪ್ರಯತ್ನಿಸುತ್ತಿದ್ದಾಳೆ ಮಗಳು ನಿಶಾ. ಕಿವಿ ಹಿಂಡಿದ ಶಾಸಕ. ಸಮಾಜ ದೃಷ್ಟಿಯಲ್ಲಿ ನನ್ನನ್ನ ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಅವಳು. ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್ ನನ್ನ ಕಾಡೋನೆ ಚಿನ್ನ ಚಿನ್ನ. ನಿಶಾ ತಾಯಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಸಿಪಿ ಯೋಗೇಶ್ವರ್ ಖಡಕ್ ಸ್ಪಷ್ಟನೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ವರೆ ವರೆ ನಾಜುಕಯ್ಯ ನೀನು ಭಾರಿ ತುಂಟನೆಯ ಗೊತ್ತು ನಿನ್ನ ವರಸೆ. ಸೋಲ್ಜರ್ ಸಿಪಿವೈ ಯೋಧನಾಗಿ ನಟಿಸಿ ಸೈನಿಕ ಸಿನಿಮಾದಲ್ಲಿ ಸೈ ಎನಿಸಿಕೊಂಡ ಸಿಪಿ ಯೋಗೇಶ್ವರ್ ರಾಜಕೀಯದಲ್ಲೂ ಸುಮಾರು ಏಳು ಬೀಳುಗಳನ್ನ ಕಂಡು ಚನ್ನಪಟ್ಟಣದ ಶಾಸಕ ಸ್ಥಾನವನ್ನ ಅಲಂಕರಿಸಿ ಜನಸೇವೆ ಮಾಡುತ್ತಾ ಇರೋ ಕಾಂಗ್ರೆಸ್ ಶಾಸಕ. ವೈಯಕ್ತಿಕ ಬದುಕು ಅಂತ ಬಂದಾಗ ಕೆಲವು ಕಾಂಟ್ರವರ್ಸಿ ಯಾವಾಗ್ಲೂ ಇವರ ಸುತ್ತವೇ ಇರುತ್ತೆ ಅಂದ್ರೆ ತಪ್ಪಾಗಲ್ಲ. ಅಂಥದ್ದೊಂದು ಘಟನೆ ಇದೀಗ ಮುನ್ನೆಲೆಗೆ ಬಂದಿದ್ದು ಮಗಳು ನಿಶಾ ಬಗ್ಗೆ ಸಿಪಿವೈ ಮಾತನಾಡಿದ್ದಾರೆ. ಸಾರ್ವಜನಿಕವಾಗಿ ಅನುಕಂಪ ಗಿಟ್ಟಿಸಿಕೊಳ್ಳುವ ನನ್ನ ತೇಜೋವಧೆ ಮಾಡಿ ಸಮಾಜ ದೃಷ್ಟಿಯಲ್ಲಿ ನನ್ನನ್ನ ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಅವಳು. ಹೌದು, ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಅವರು ಮಗಳು ನಿಶಾ ತಂದೆಯ ವಿರುದ್ಧ ಕೆಲ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾಲಿಗೆ ಹರಿಬಿಟ್ಟಿದ್ರು. ಈ ಬಗ್ಗೆ ಶಾಸಕ ಯೋಗೇಶ್ವರ್ ಮಗಳಿಗೆ ಕಿವಿ ಹಿಂಡುವ ಕೆಲಸ ಮಾಡಿದ್ದಾರೆ. ತನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಇಡೋ ಪ್ರಯತ್ನ ಮಾಡ್ತಿದ್ದಾಳೆ ಎಂದು ಮಗಳ ವಿರುದ್ಧವೇ ಸಿಪಿವೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಅವಳು ಹರಡುತ್ತಿರುವ ಒಳ್ಳರಂಜಿತ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಎಸ್, ಕಳೆದ ವಾರ ನಿಶಾ ತಮ್ಮ ತಂದೆ ನಮ್ಮನ್ನ ಸರಿಯಾಗಿ ನೋಡಿಕೊಳ್ತಿಲ್ಲ ಎಂದು ಆರೋಪಿಸಿ ವಿಡಿಯೋ ಮಾಡಿದ್ರು. ಅಷ್ಟೇ ಅಲ್ಲದೆ ಯೋಗೇಶ್ವರ್ ಅವರ ಹುಟ್ಟೂರಾದ ಚಕ್ಕೇರಿಯಲ್ಲಿರುವ ಮನೆ ಬಳಿ ಹೈಡ್ರಾಮಾ ಸೃಷ್ಟಿಸಿದ್ರು. ಸುಮಾರು ವರ್ಷಗಳ ನಂತರ ಊರಬ್ಬ ಮಾಡ್ತಿರೋದು ಗೊತ್ತಾಗಿ ಚಕ್ಕೆರೆಗೆ ಬಂದ ನಿಶಾ ಅಲ್ಲಿ ತಂದೆ ಬಗ್ಗೆ ಸಾಲು ಸಾಲು ಆರೋಪ ಮಾಡಿದ್ರು. ನಮ್ಮನೆಯೊಳಗೆ ನಮಗೆ ಪ್ರವೇಶವಿಲ್ಲ, ಆಚೆ ಕೂತಿದ್ದೀವಿ, ಎಲ್ಲರ ಮನೆಯಲ್ಲೂ ದೀಪ ಬೆಳಗುತ್ತಿದೆ, ನನ್ನ ಸ್ನೇಹಿತರಿಗೆ ಅಡುಗೆ ಮಾಡಿ ಊಟ ಬಡಿಸೋಕು ಆಗ್ತಿಲ್ಲ, ಬೀಗ ತೆಗೆಯದೆ ಗೇಟ್ ಮುಂದೆಯೇ ಕೂತಿದ್ದೀವಿ ಅನ್ನೋ ಎಲ್ಲ ಆರೋಪಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ನಿಶಾ ಅವರ ತಾಯಿ ಮತ್ತು ತಮ್ಮನೊಂದಿಗೆ ಮನೆ ಬಳಿ ಬಂದು ತಂದೆಯ ವಿರುದ್ಧ ಈ ಆರೋಪಗಳನ್ನ ಮಾಡಿದ್ರು. 1.5 ಗಂಟೆ ಆಯ್ತು ಬಂದು ಕಾಯ್ತಾ ಇದ್ವಿ. ಗೇಟ್ ಬೀಗ ಹಾಕಿದೆ, ನಂತರ ಬೀಗ ಇಲ್ಲ, ಲಾಕ್ ಇಲ್ಲ, ನಂತರ ಕೀಸ್ ಇಲ್ಲ ಒಳಗಡೆ ಹೋಗಕ್ಕೆ. ಮಧ್ಯಾಹ್ನದಿಂದ ಇಲ್ಲೇ ಆಚೆ ಕೂತಿದ್ದೀವಿ. ಊಟದ ಟೈಮ್ ಆಯ್ತು, ಆದ್ರೆ ಇನ್ನ ಬೀಗ ಸಿಕ್ಕಿಲ್ಲ. ನಾನಂತೂ ಅಡುಗೆ ಮಾಡಿಸಿ ಒಂದಷ್ಟು ಸ್ನೇಹಿತರಿಗೆ ಊಟ ಬಡ್ಸಕ್ಕಾಗಿಲ್ಲ. ಮಧ್ಯಾಹ್ನ 3 ಗಂಟೆ ಹಂಗೆ ಬಂದ್ವಿ ಇಲ್ಲಿ. ಇವಾಗ 8:30 ಆಗಿದೆ. 5-5:30 ಗಂಟೆಯಿಂದ ಕಾಯ್ತಾನೆ ಇದ್ವಿ ಮನೆ ಮುಂದೆ. ಇದು ನಮ್ಮೂರು, ಆದ್ರೆ ನಾವು ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಇದೀಗ ಈ ಎಲ್ಲ ಆರೋಪಗಳಿಗೆ ಶಾಸಕ ಸಿಪಿ ಯೋಗೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನಿಶಾ ನನ್ನ ಮಗಳೇ ಹೌದು, ಆದ್ರೆ ಆಕೆಯ ತಾಯಿ ಮಾಳವಿಕಾ ಸೋಲಾಂಕಿ ಕಳೆದ 25 ವರ್ಷಗಳ ಹಿಂದೆ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದಿದ್ದಾರೆ. ಆಕೆಗೂ ನನಗೂ ಯಾವುದೇ ಸಂಬಂಧವಿರೋದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿ ಜೊತೆ ಸೇರಿ ತೊಂದರೆ ಕೊಡ್ತಿದ್ದಾಳೆ. ಸದ್ಯ ನನ್ನ ಪತ್ನಿ ಶೀಲಾ ಯೋಗೇಶ್ವರ್. ನನ್ನ ಕಷ್ಟ ಸುಖದಲ್ಲಿ ಶೀಲಾ ಭಾಗಿಯಾಗಿದ್ದು ನನ್ನ ತಂದೆ ತಾಯಿಯ ಹಾರೈಕೆ ಮಾಡ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿರೋ ಸಿಪಿವೈ ನಿಶಾ ತಾಯಿಗೆ ನನ್ನ ಮನೆ ಬಳಿ ಬರುವ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ಮಗಳು ನಿಶಾ ರಾಜಕೀಯ ವಿರೋಧಿಯಂತೆ ವರ್ತಿಸುತ್ತಿದ್ದಾಳೆ ಎಂದು ಆರೋಪಿಸಿದ ಯೋಗೇಶ್ವರ್ ಅವಳಿಗೆ ಮದುವೆ ಮಾಡಲು ಮುಂದಾದಾಗ ನಿಶಾ ಮತ್ತು ಆಕೆಯ ತಾಯಿ ಅಡ್ಡಗಾಲು ಹಾಕಿದ್ರು ಎಂದಿದ್ದಾರೆ. ಸದ್ಯ ನನ್ನ ಮರ್ಯಾದೆ ಕಳೆಯೋ ಹುನ್ನಾರ ನಡೆಸಿದ್ದಾರೆ. ನನ್ನ 30 ವರ್ಷಗಳ ರಾಜಕೀಯ ಜೀವನದಲ್ಲಿ ಜನಸೇವೆ ಮಾಡಿದ್ದೇನೆ. ನಿಶಾಳ ಹೇಳಿಕೆಗಳು ನನ್ನ 30 ವರ್ಷಗಳ ಜನಸೇವೆ ಮತ್ತು ಬದುಕಿಗೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿವೆ ಎಂದು ಸಿಪಿವೈ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕಳೆದಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ರಾಜಕೀಯ ಏಳುಬೀಳುಗಳ ನಡುವೆ ಜನಸೇವೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನನ್ನ ಮಗಳ ಮದುವೆಯ ಪ್ರಯತ್ನದಲ್ಲಿ ಅವಳ ಮತ್ತು ಅವಳ ತಾಯಿಯ ಸಹಕಾರ ಸಿಗಲಿಲ್ಲ.
ಇನ್ನು ಸಿಪಿವೈ ಮೊದಲ ಪತ್ನಿ ಮಾಳವಿಕಾ ಸೋಲಾಂಕಿ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದಿದ್ರೂ ತಂದೆಯಾಗಿ ಮಕ್ಕಳಿಗೆ ಮಾಡಬೇಕಾದ ಎಲ್ಲವನ್ನೂ ಯೋಗೇಶ್ವರ್ ಮಾಡಿದ್ದಾರಂತೆ. ಇಷ್ಟೆಲ್ಲ ಇದ್ರೂ ಮತ್ತೆ ಮತ್ತೆ ಸಿಪಿವೈ ಮುಖಕ್ಕೆ ಮಸಿ ಬಳಿಯುವ ಕೆಲಸಕ್ಕೆ ಮಗಳು ನಿಶಾ ಮತ್ತು ತಾಯಿ ಮುಂದಾಗಿದ್ದಾರೆಯೇ? ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆಯೇ? ತಂದೆ ವಿರುದ್ಧ ಮಗಳೇ ಷಡ್ಯಂತ್ರ ಮಾಡ್ತಿದ್ದಾಳ? ಒಮ್ಮೆ ಗಂಡ ಬೇಡ ಎಂದು ವಿಚ್ಛೇದನ ಪಡೆದು ಮತ್ತೆ ಸಿಪಿವೈಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರಾ ಮಾಳವಿಕಾ? ನಿಶಾ ಮತ್ತು ಮಾಳವಿಕಾ ಅವರ ಈ ಹುಚ್ಚಾಟ ಸಿಪಿವೈ ಕುಟುಂಬದ ನೆಮ್ಮದಿ ಕೆಡಿಸುವ ಹುನ್ನಾರವೇ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿವೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಅವಳು ಹರಡುತ್ತಿರುವ ಒಳ್ಳರಂಜಿತ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ನ್ಯೂಸ್ ಡೆಸ್ಕ್, ಜನಶಕ್ತಿ ನ್ಯೂಸ್, ಬೆಂಗಳೂರು.